ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಶುರುವಾಗುತ್ತಾ ತಳಮಳ ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಚಿವರ ಡಿನ್ನರ್ ಪಾರ್ಟಿ. ಮೂವರು ಡಿಸಿಎಂ ವಿಚಾರದ ಅಂದರೆ ಮೂರು ಹುದ್ದೆಗಳನ್ನು ಮಾಡಬೇಕು ಅಂತ ಹೇಳಿ ಡಿಸಿಎಂ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು, ಮೂರು ಹುದ್ದೆಗಳನ್ನು ಎನ್ನುವ ವಿಚಾರದಲ್ಲೇ ಸಚಿವರ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿಯ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಈ ಡಿನ್ನರ್ ಮೀಟಿಂಗ್ ನಡೆದಿದೆ. ಸಭೆಯಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅಂದರೆ ಪಕ್ಕದ ಮನೆಯೇ ಅವ್ರದ್ದು, ಪರಮೇಶ್ವರ್, ಕೆ.ಎನ್. ರಾಜಣ್ಣ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭಾಗಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಸುಮಾರು 2 ಗಂಟೆಗೂ ಕಾಲ ಅಥವಾ ಅದಕ್ಕೂ ಹೆಚ್ಚು ಸಮಯ ಸೀಕ್ರೆಟ್ ಮೀಟಿಂಗ್ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹೇಳಿ ಕೇಳಿ ಈ ಹಿಂದೆಯೂ ಕೂಡ ಕೆ.ಎನ್. ರಾಜಣ್ಣ ಡಿಸಿಎಂ ಹುದ್ದೆಗಳನ್ನು ರಚನೆ ಮಾಡಬೇಕು ಅಂತ ಹೇಳಿದರು. ಸತೀಶ್ ಜಾರಕಿಹೊಳಿ ಕೂಡ ಅದಕ್ಕೆ ಬದ್ಧವಾಗಿದ್ದು ವಾಲ್ಮೀಕಿ ಸಮುದಾಯಕ್ಕೆ ಹಾಗೂ ದಲಿತ ಸಮುದಾಯಕ್ಕೆ ಒಂದು ಸ್ಥಾನವನ್ನು ಕೊಡಬೇಕು, ಅಲ್ಪಸಂಖ್ಯಾತ ಸಮುದಾಯಕ್ಕೂ ಒಂದು ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಲಿಂಗಾಯತ, ದಲಿತ ಹಾಗೂ ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶವನ್ನು ಕೊಡಬೇಕು, ಒಕ್ಕಲಿಗ ಡಿಸಿಎಂ ಇದ್ದಾರೆ, ಒಂದು ಬ್ಯಾಲೆನ್ಸ್ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದೀಗ ಆ ಅಭಿಪ್ರಾಯ ವ್ಯಕ್ತಪಡಿಸಿದಂಥ ಸಚಿವರುಗಳೇ ಸಭೆ ಸೇರಿದ್ದಿದೆಯಲ್ಲ, ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಏನು ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ? ದಶರಥ್, ಪ್ರಶ್ನೆ ಮತ್ತೊಮ್ಮೆ. ಇನ್ಸೈಡ್ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಅಂತ? ದಶರಥ್, ಕಳೆದ ರಾತ್ರಿ ಸತೀಶ್ ಜಾರಕಿಹೊಳಿ ಸಚಿವರ ನಿವಾಸದಲ್ಲಿ ಮತ್ತೊಂದು ಡಿನ್ನರ್ ಪಾರ್ಟಿ ಆಯೋಜನೆಯಾಗಿತ್ತು. ಅದರಲ್ಲಿ ಹಿರಿಯ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ, ಗೃಹ ಸಚಿವ ಪರಮೇಶ್ವರ್, ಸಹಕಾರಿ ಸಚಿವ ರಾಜಣ್ಣ ಹಾಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಭಾಗವಹಿಸಿದ್ರು. ನಾರ್ಮಲ್ ಆಗಿ ಇದೊಂದು ಔಪಚಾರಿಕ ಸಭೆ, ಡಿನ್ನರ್ ಔತಣಕೂಟವನ್ನ ನಾವು ಆಯೋಜನೆ ಮಾಡ್ತೀವಿ, ಅದರ ಹಿನ್ನೆಲೆಯಲ್ಲಿ ಸಭೆ ಸೇರಿದ್ದೀವಿ ಅನ್ನೋದನ್ನ ಅವರು ಹೇಳ್ಕೊಂಡಿದ್ದಾರೆ. ಆದ್ರೆ ಸಭೆಯ ಒಳಗಿನ ಮಾಹಿತಿಯ ಪ್ರಕಾರ ಲೋಕಸಭಾ ಚುನಾವಣೆ ತಯಾರಿಯ ಭಾಗವಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪಕ್ಷ ಬಲಪಡಿಸುವ ವಿಚಾರದಲ್ಲಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು, ಹಾಗೆ ಕಾರ್ಯತಂತ್ರಗಳು, ರಣತಂತ್ರಗಳು ಹಾಗೆ ಸಮುದಾಯವಾರು ತೆಗೆದುಕೊಳ್ಳಬೇಕಾದ ಕ್ರಮಗಳೇನು ಅನ್ನೋದರ ಬಗ್ಗೆ ಸಚಿವರುಗಳು ಚರ್ಚೆ ನಡೆಸಿದ್ದಾರೆ ಅನ್ನುವುದು ಇನ್ನೊಂದು ಮಾಹಿತಿ. ಆದ್ರೆ ಇವೆಲ್ಲವನ್ನು ಹೊರತುಪಡಿಸಿ ಕಳೆದ ಬಾರಿ ಸಭೆ ಸೇರಿದ ರೀತಿಯಲ್ಲಿ ಈ ಬಾರಿಯೂ ಈ ನಾಯಕರುಗಳು ಸಭೆ ಸೇರಿರುವುದು ಹಲವಷ್ಟು ಕುತೂಹಲವನ್ನು ಹುಟ್ಟುಹಾಕಿದೆ. ಆದ್ರೆ ಆಂತರಿಕವಾಗಿ ಮತ್ತೇನನ್ನು ಚರ್ಚೆ ಮಾಡಿದ್ದಾರೆ ಅನ್ನೋದು ಇದುವರೆಗೂ ತಿಳಿದು ಬಂದಿಲ್ಲ. ಒಟ್ಟಿನಲ್ಲಿ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆ ತಯಾರಿಯ ಭಾಗವಾಗಿ ಸಚಿವರುಗಳ ಸ್ಪರ್ಧೆಯ ವಿಚಾರದಲ್ಲಿದ್ದಂತಹ ಊಹಾಪೋಹಗಳು ಮತ್ತು ಆ ಸಂಬಂಧ ಬಂದಲ್ಲಿ ಏನಾದ್ರೂ ಕಾರ್ಯಯೋಜನೆಗಳನ್ನು ಹೇಗೆ ಹಮ್ಮಿಕೊಳ್ಬೇಕು, ವರಿಷ್ಠರಿಂದ ಅಥವಾ ಹೈಕಮಾಂಡ್ ನಾಯಕರುಗಳಿಂದ ಈ ರೀತಿಯ ಸೂಚನೆ ಬಂದಾಗ ಸ್ಪರ್ಧೆ ಮಾಡುವ ಸಾಧ್ಯತೆಗಳಿದ್ರೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದರ ಕುರಿತು ಅವರು ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದಿದೆ. ಉಳಿದಂತೆ ಸಭೆಯ ಮಾಹಿತಿಗಳು ಇನ್ನಷ್ಟು ಲಭ್ಯವಾಗಬೇಕಿದೆ ದಶರಥ್. ಅಲ್ಲ, ಒಂದು ವೇಳೆ 3 ಡಿಸಿಎಂ ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ದೆ ಆದರೆ ಅಲ್ಲಿ ಲಾಭ ನಷ್ಟಗಳಿಗಿಂತ ಹೆಚ್ಚಾಗಿ ಏನೆಲ್ಲ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳಿದುಕೊಳ್ಳುತ್ತೆ ರಾಕೇಶ್ ಇಲ್ಲಿ. ಹೌದು ದಶರಥ್, ಅಂದ್ರೆ ಈ ಹಿಂದೆ ಕೂಡ ಈ ವಿಚಾರಕದ ಬಗ್ಗೆ ಪ್ರಸ್ತಾಪ ನಡೆಸಿದಾಗ ಅಂತ ಸನ್ನಿವೇಶ ಉದ್ಭವ ಆಗೋದಿಲ್ಲ ಅನ್ನುವಂತ ಮಾತನ್ನ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಒಂದು ಕಡೆ ಈ ಪ್ರಯತ್ನ ಅದೇ ರೀತಿ ಮುಂದುವರಿತಾ ಇದೆ. ಸಮುದಾಯವಾರು ಪ್ರಾತಿನಿಧ್ಯತೆಯನ್ನು ನೀಡುವಂತ ನಿಟ್ಟಿನಲ್ಲಿ ಡಿಸಿಎಂಗಳ ಹುದ್ದೆ ಸೃಷ್ಟಿ ಮಾಡುವುದು ಅನಿವಾರ್ಯ. ಲೋಕಸಭಾ ಚುನಾವಣೆಯಲ್ಲಿ ಸಮುದಾಯವಾರು ಪ್ರಾತಿನಿಧ್ಯದ ಜೊತೆಗೆ ಪಕ್ಷದತ್ತ ಆ ಸಮುದಾಯಗಳನ್ನು ಸೆಳೆಯುವಂತ ಅನಿವಾರ್ಯತೆ ಕೂಡ ಇದೆ. ಜೊತೆಗೆ ಈಗಾಗಲೇ ಪಕ್ಷವನ್ನ ಬೆಂಬಲಿಸಿರುವಂತಹ ದಲಿತ ಸಮುದಾಯವನ್ನ ಪಕ್ಷದೊಂದಿಗೆ ಮುಂದುವರಿಸಿಕೊಂಡು ಹೋಗ್ಬೇಕಾದಂತಹ ಅನಿವಾರ್ಯತೆ ಕೂಡ ಇರೋದ್ರಿಂದಾಗಿ ಆ ಸಮುದಾಯಕ್ಕೆ ಒಂದಷ್ಟು ಮಟ್ಟಿಗೆ ನ್ಯಾಯ ಸಲ್ಲಿಸುವಂತ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತವರಿಗೆ ಡಿಸಿಎಂ ಹುದ್ದೆಯನ್ನು ಕೊಡಬೇಕಾಗಬಹುದು ಅನ್ನುವಂತ ಒತ್ತಡ ಮತ್ತು ಒತ್ತಾಯವನ್ನ ಕೂಡ ಮಾಡಿದ್ದನ್ನು ನಾವು ಗಮನಿಸಿದ್ವು. ಸೊ ಆ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿರಬಹುದು ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಸ್ಪಷ್ಟತೆಯನ್ನು ಸಿಕ್ಕಿಲ್ಲ. ಆದ್ರೆ ಪಕ್ಷದ ನೆಲೆಗಟ್ಟಿನಲ್ಲಿ ಡಿಸಿಎಂ ರಚನೆ ಅಂದ್ರೆ ಈಗಿರುವಂತ ಒಬ್ಬರನ್ನ ಬಿಟ್ಟರೆ ಹೊಸಬರಿಗೆ ಅವಕಾಶ ಇಲ್ಲ ಅನ್ನುವಂತ ಮಾತಿದೆ. ಆದ್ರೆ ಇವೆಲ್ಲವನ್ನು ವರಿಷ್ಠ ನಾಯಕರುಗಳು ಯಾವ ರೀತಿ ಪರಿಗಣಿಸ್ತಾರೆ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆದಾಗ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅನ್ನೋದರ ಮೇಲೆ ಮುಂದಿನ ನಿರ್ಧಾರಗಳಾಗಬಹುದು ದಶರಥ್. ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.